ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆಗೆ ಪ್ರೇರೇಪಿಸುವ ಜೊತೆಗೆ ನೈತಿಕ ಮೌಲ್ಯಗಳ ಬೋಧನೆ ಅಗತ್ಯ. ಡಿಡಿಪಿಐ ಸಲೀಂ ಪಾಷಾ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಿಂದ ಕನಕ ಭವನದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಡಿಡಿಪಿಐ ಸಲೀಂ ಪಾಷಾರವರು, ಬಲಿಷ್ಠ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ. ಶಿಕ್ಷಕರು ಅನಗತ್ಯ ಚಟುವಟಿಕೆಗಳಿಂದ ದೂರವಾಗಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇಡೀ ವಿಶ್ವಕ್ಕೆ ಸಂಸ್ಕೃತಿಯನ್ನು ಕಲಿಸಿಕೊಟ್ಟ ದೇಶ ನಮ್ಮದಾಗಿದೆ ಎಂದರು. ಬಿಕೆ ಸುಹಾಸಿನಿ ಬಹೀನ್ ಮಾತನಾಡಿ, ಶಿಕ್ಷಕರು ಉತ್ತಮ ಚಾರಿತ್ರ್ಯದ ಜೊತೆ ಕಠಿಣ ಪರಿಶ್ರಮಿಗಳಾಗಿರಬೇಕು. ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಿದಾಗ ಮಾತ್ರ ದೇಶ ಸದ್ಗುರುವಾಗಲು ಸಾಧ್ಯ. ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ ಇಟ್ಟುಕೊಳ್ಳುವುದನ್ನ ಬಿಟ್ಟು ಪ್ರೀತಿ, ಸಹನೆಯನ್ನು ಮಕ್ಕಳಿಗೆ ಕಲಿಸಿದಾಗ ಸುಂದರ ಸಮಾಜ ನಿರ್ಮಾಣ ಸಾಧ್ಯವೆಂದರು. ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರೆ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಮಾತನಾಡಿದರು. ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ರಾಘವೇಂದ್ರ, ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಕಾಶ್ ರಾಠೋಡ್, ಶಾಂತಾ ಬಹೀನ್, ಗಂಗಾರೆಡ್ಡಿ ಇಂದೂರೆ, ಗೋವಿಂದ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಸುಮಾರು 200ಕ್ಕೂ ಹೆಚ್ಚಿನ ಉತ್ತಮ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ನಮ್ಮಲ್ಲಿ ಬಹುತೇಕರು B.Ed, D.Ed ಓದಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಓದಿರ್ತೇವೆಯೋ, ಕೆಲಸ ಸಿಗ್ತಾ ಇದ್ದ ಹಾಗೆ ಓದುವುದನ್ನ ಬಿಟ್ಟಿರುತ್ತೇವೆ. ನಮ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಕಲಿಕೆಯ ನ್ಯೂನತೆಗಳು ಎಷ್ಟು, ಯಾವುವು ಅಂತ ಪ್ರಶ್ನೆ ಕೇಳ್ಬಿಟ್ರೆ ಮೇಷ್ಟ್ರಿಗೆ ಉತ್ತರ ಹೇಳೋದಕ್ಕೆ ಬರೋದಿಲ್ಲ. ಈಗ ಯಾಕೆ ಮರ್ತೋಗಿದೆ, ಹಾಗಾದ್ರೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ. ಮಾಡಿರುವವರು 3 ವಿಚಾರಗಳ ಕಡೆಗೆ ಅತಿ ಹೆಚ್ಚು ಗಮನವನ್ನ ಕೊಡಬೇಕು. ಯಾವ್ಯಾವುದು 3? ಮೊದಲನೇದು ಅಧ್ಯಯನ. ಯಾವ ಶಿಕ್ಷಕ ನಿರಂತರ ಅಧ್ಯಯನ ಮಾಡುವ ವಿದ್ಯಾರ್ಥಿಯಾಗಿರುತ್ತಾನೋ ಅವನೇ ಗುರು. ಅಥವಾ ಯಾವ ಶಿಕ್ಷಕ ಅಯ್ಯೋ ನನಗೆ 27 ವರ್ಷ ಸರ್ವಿಸ್ ಆಗಿದೆ, ನಾನೇ ಓದೋದು, ನಂಗೆಲ್ಲ ಗೊತ್ತೈತೆ ಅಂತ ಹೇಳ್ತಾನಲ್ಲ, ಅವನು ನಿಂತ ನೀರು ಒಂದು ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಹಾಗಾಗಿ ನಿರಂತರ ಅಧ್ಯಯನ ಮಾಡಬೇಕು, ಓದಬೇಕು ಅಂತ ಅರ್ಥ. ಅಧ್ಯಯನ ಮಾಡಬೇಕು ಅಂದ್ರೆ ಓದಬೇಕು, ಪಠ್ನಾಚಾರ್ಯ. ಯಾರು ನಿರಂತರ ಓದುತ್ತಿದ್ದೀರೋ ನೀವು ಗುಡ್ ಟೀಚರ್ಸ್ ಆಗುವುದಕ್ಕೆ ಸಾಕ್ಷಿ. ಯಾವಾಗ ಓದುವುದು ನಿಂತೋಯ್ತೋ ನೀವು ಒಳ್ಳೆ ಟೀಚರ್ಸ್ ಅಲ್ಲ. बुद्धिमानों की सवाल है, इसलिए मैं शिक्षा क्षेत्र के बारे में न बोलते हुए कि मैं अपने मन की कुछ आध्यात्मिक आशंका इजाजत हो तो आप सभी का आज्ञा है मुझे बोलने की। हमारा सोच बहुत आगे बढ़ रहे हैं, लेकिन हमारी सोच भी हमारे साथ आगे बढ़ रहा है। क्या हम बस ऐसे ही चल रहे हैं कि परमात्मा को लोग संबोधित कैसे करते हैं कि जैसे गीता में कहा गया कि अर्जुन को जब परमात्मा का साक्षात्कार हुआ तो उन्होंने कहा कि परमात्मा कोटि सूर्य से भी तेजोमय है. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.